ನ್ಯೂಜಿಲೆಂಡ್ ವಿರುದ್ಧ ಭಾರತ ಮೊದಲ ಟಿ20 ಪಂದ್ಯವನ್ನ ಗೆಲ್ಲೋಕೆ ಮುಖ್ಯ ಕಾರಣವೇ ಅಭಿಷೇಕ್ ಶರ್ಮಾ ಮತ್ತು ರಿಂಕು ಸಿಂಗ್ ಅವರ ಸ್ಫೋಟಕ ಬ್ಯಾಟಿಂಗ್. ಇಬ್ಬರು ಕೂಡ 200+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಬಿಗ್ ಟಾರ್ಗೆಟ್ನ ಸೆಟ್ ಮಾಡಿದ್ರು. ಸೊ ಭಾರತ ಈಸಿಯಾಗಿ ಸ್ಕೋರ್ನ ಡಿಫೆನ್ಸ್ ಮಾಡಿಕೊಳ್ತು. ಮ್ಯಾಚ್ ಆದಮೇಲೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ಗಿಂತ ಈಗ ರಿಂಕು ಸಿಂಗ್ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಿದೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಟಿ20 ಟೀಮ್ನ ಈಗ ಪರ್ಮನೆಂಟ್ ಓಪನರ್. ಆದರೆ ರಿಂಕು ಸಿಂಗ್ ಸಿಚುಯೇಷನ್ ಬೇರೆನೇ ಇದೆ. ಆಡಿದ್ದಕ್ಕಿಂತ ಜಾಸ್ತಿ ಬೆಂಚ್ ಕಾಯಿಸಿದ್ದೇ ಹೆಚ್ಚು. ಈಗ ನಾಗ್ಪುರದ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ರಿಂಕು ಬಗ್ಗೆ ಒಂದಷ್ಟು ಮಾಜಿ ಆಟಗಾರರು ಧ್ವನಿ ಎತ್ತಿದ್ದಾರೆ. ಡೆತ್ ಓವರ್ ಸ್ಪೆಷಲಿಸ್ಟ್ ಬ್ಯಾಟರ್ನ ಬೆಂಚ್ ಕಾಯಿಸ್ತಾ ಇರೋದಕ್ಕೆ ಬಿಸಿಸಿಐನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭಾರತದ ಪಾಲಿಗೆ ರಿಂಕು ಸಿಂಗ್ ರಿಯಲ್ ಫಿನಿಷರ್ ಹೇಗೆ, 19 ಮತ್ತು 20ನೇ ಓವರ್ನಲ್ಲಿ ಅವರ ಪವರ್ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನ್ಯೂಜಿಲೆಂಡ್ ವಿರುದ್ಧದ ಮೊದಲನೇ ಟಿ20 ಪಂದ್ಯದಲ್ಲಿ 7ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದಂತ ರಿಂಕು ನಿಜಕ್ಕೂ ಕೂಡ ಪವರ್ ಹಿಟ್ಟರ್ನಂತೆ ಪರ್ಫಾರ್ಮ್ ಮಾಡಿದ್ರು. ಕೇವಲ 20 ಎಸೆತಗಳಲ್ಲಿ 44 ರನ್ಗಳನ್ನು ಗಳಿಸಿ ಅಜೇಯರಾಗಿ ಉಳಿದ್ರು. ಅದರಲ್ಲೂ ಕೂಡ 20ನೇ ಓವರ್ನಲ್ಲಿ 2 6 ಹಾಗೆ 2 4ಗಳ ಮೂಲಕ 20 ರನ್ ಬಾರಿಸಿದ್ರು. 2023ರಲ್ಲಿ ಟಿ20ಗೆ ಪದಾರ್ಪಣೆ ಮಾಡಿದ ರಿಂಕು ಭಾರತದ ಪರ ಕೇವಲ 36 ಪಂದ್ಯಗಳನ್ನಾಡಿದ್ದಾರೆ. ಆದರೆ ಈ ಪಂದ್ಯಗಳಲ್ಲಿ ರಿಂಕು ಸಿಂಗ್ ಬೆಸ್ಟ್ ಫಿನಿಷರ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ತಮಗೆ ಅವಕಾಶ ಸಿಕ್ಕಾಗಲೆಲ್ಲ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 19 ಮತ್ತು 20ನೇ ಓವರ್ನಲ್ಲಿ ರಿಂಕು ಗ್ರೇಟ್ ರೆಕಾರ್ಡ್ಸ್. ಭಾರತದ ಪರ ರಿಂಕು ಸಿಂಗ್ 19 ಮತ್ತು 20ನೇ ಓವರ್ನಲ್ಲಿ ನಿಜಕ್ಕೂ ಕೂಡ ಅದ್ಭುತವಾಗಿ ಬ್ಯಾಟ್ ಬೀಸಿದ್ದಾರೆ. ಅಂತ ಪ್ರೆಷರ್ ಟೈಮಲ್ಲೂ ಕೂಡ ಬಿಗ್ ಇನ್ನಿಂಗ್ಸ್ ಕಡೆ ಗಮನ ಹಾಕಿದ್ದಾರೆ. ಅದರಲ್ಲೂ ಡೆತ್ ಓವರ್ಗಳಲ್ಲಿ ಬಹುಶಃ ರಿಂಕುಗಿಂತ ಭಾರತಕ್ಕೆ ಬೆಟರ್ ಫಿನಿಷರ್ ಸಿಗೋಕೆ ಸಾಧ್ಯನೇ ಇಲ್ಲ. ಭಾರತದ ಪರ ಆಡಿರುವಂಥ 36 ಟಿ20 ಪಂದ್ಯಗಳಲ್ಲಿ 19 ಮತ್ತು 20ನೇ ಓವರ್ಗಳಲ್ಲಿ 74 ಎಸೆತಗಳನ್ನು ಫೇಸ್ ಮಾಡಿದ್ದಾರೆ. ಈ 74 ಬಾಲ್ಗಳಲ್ಲಿ 213 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅಂದರೆ ಕೊನೆಯ 2 ಓವರ್ಗಳಲ್ಲಿ 287.83ರ ಹಾಸಮ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹಾಗೆ ಇದರಲ್ಲಿ 22 ಸಿಕ್ಸರ್ಗಳು ಬಂದಿವೆ. ಫಿನಿಷರ್ ಆಗಿ ಅವರ ಅಗ್ರೆಸಿವ್ ಬ್ಯಾಟಿಂಗನ್ನು ನೋಡಿದರೆ ಅವರ ವೃತ್ತಿ ಜೀವನದ ರನ್ಗಳಲ್ಲಿ 35%ಕ್ಕಿಂತ ಹೆಚ್ಚು ರನ್ಗಳು ಇನ್ನಿಂಗ್ಸ್ನ ಕೊನೆಯ 2 ಓವರ್ಗಳಲ್ಲಿ ಬಂದಿವೆ. ಸೊ ಈ ನಂಬರ್ಗಳನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಅವರ ಪವರ್ ಜನರೇಟ್ ಯಾವ ಲೆವೆಲ್ನಲ್ಲಿದೆ ಅನ್ನೋದು. ಇನ್ನು 20ನೇ ಓವರ್ ಅಂತ ಬಂದಾಗಂತೂ 302.63ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಭಾರತದ ಪರ 20ನೇ ಓವರ್ನಲ್ಲಿ ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ 321.42ರ ಸ್ಟ್ರೈಕ್ ರೇಟ್ನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ. ಹಾಗೆ 302+ ಸ್ಟ್ರೈಕ್ ರೇಟ್ನಲ್ಲಿ ರಿಂಕು ಸಿಂಗ್ 2ನೇ ಸ್ಥಾನದಲ್ಲಿದ್ದಾರೆ. ಹಾಗೆ ನೋಡಿದ್ರೆ ಸೂರ್ಯಕುಮಾರ್ ಯಾದವ್ 20ನೇ ಓವರ್ನಲ್ಲಿ ಬ್ಯಾಟಿಂಗ್ ಮಾಡುವಾಗ ಆಲ್ರೆಡಿ ಸೆಟ್ ಆಗಿರ್ತಾರೆ. ಸೊ ಅಂದರೆ ಆಲ್ರೆಡಿ ಅವರು ಮೊದಲೇ ಬ್ಯಾಟಿಂಗ್ಗೆ ಬರೋದ್ರಿಂದ ಅಷ್ಟೊತ್ತಿಗೆ ಒಂದಷ್ಟು ಸ್ಕೋರನ್ನು ಮಾಡಿ ಆ ಕ್ರೀಸ್ಗೆ ತಕ್ಕಂತೆ ಅಥವಾ ಆ ಪಿಚ್ಗೆ ತಕ್ಕಂತೆ ಸೆಟ್ ಆಗಿರ್ತಾರೆ. ಆದರೆ ರಿಂಕು ಸಿಂಗ್ ಅವರ ಸಿಚುವೇಶನ್ ಬೇರೆನೇ ಇರುತ್ತೆ. ಲಾಸ್ಟ್ ಮೂಮೆಂಟ್ನಲ್ಲಿ ಬಂದರೂ ಕೂಡ ಅದ್ಭುತವಾದಂಥ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವಂಥ ಸಾಮರ್ಥ್ಯ ಅವರಲ್ಲಿದೆ. ಹೀಗಾಗಿ ರಿಂಕುಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಡಿ ಅಂತ ಮಾಜಿ ಕ್ರಿಕೆಟಿಗರು ಕೂಡ ಈಗ ಧ್ವನಿ ಎತ್ತಿದ್ದಾರೆ. ರಿಂಕು ಸ್ಥಾನಕ್ಕಾಗಿ ಮಾಜಿ ಆಟಗಾರರ ಬ್ಯಾಟಿಂಗ್. ಮೊದಲನೇದಾಗಿ ರಿಂಕು ಸಿಂಗ್ ಬಗ್ಗೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ರವಿಚಂದ್ರನ್ ಅಶ್ವಿನ್ ಮಾತನಾಡಿದ್ದಾರೆ. ಭಾರತದ ಪರ ಟಿ20ಗಳಲ್ಲಿ ಫಿನಿಷರ್ ಆಗಿ ರಿಂಕುಗಿಂತ ಯಾರು ಉತ್ತಮವಾಗಿ ಬ್ಯಾಟನ್ನು ಬೀಸಬಹುದು. ಪೇಸ್ ಬೌಲರ್ಗಳ ಎದುರು ರಿಂಕು ಸಿಂಗ್ ನಂಬರ್ಗಳು ತುಂಬಾನೇ ಚೆನ್ನಾಗಿದೆ. ಹೀಗಾಗಿ ಅವರಿಗೆ ಮತ್ತೆ ಭಾರತ ತಂಡದಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ನ್ಯೂಜಿಲೆಂಡ್ ತಂಡದ ಮಾಜಿ ಆಟಗಾರ ಸೈಮನ್ ಡೌಲ್ ಕೂಡ ಭಾರತೀಯ ಆಯ್ಕೆ ಸಮಿತಿಯನ್ನ ಈ ವಿಚಾರವಾಗಿ ಟೀಕಿಸಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ರಿಂಕುಗೆ ಸಾಕಷ್ಟು ಅವಕಾಶ ನೀಡದೇ ಇರುವಂಥ ನಿರ್ಧಾರವನ್ನ ಟೀಕೆ ಮಾಡಿದ್ದಾರೆ. ಇನ್ನು ಮುಂದಿನ ಪಂದ್ಯಗಳಲ್ಲಾದರೂ ಕೂಡ ಪರ್ಮನೆಂಟ್ ಆಗಿ ಚಾನ್ಸ್ ಕೊಡ್ತಾರಾ ಎಂದಿದ್ದಾರೆ. ಇನ್ನು ಭಾರತದ ಮಾಜಿ ಆಟಗಾರ ಆಕಾಶ್ ಚೋಪ್ರಾ ಕೂಡ ರಿಂಕು ಸಿಂಗ್ ಬ್ಯಾಟಿಂಗ್ ಪೊಸಿಷನ್ ಚೇಂಜ್ ಅನ್ನ ಮಾಡಬಹುದು. ನಂಬರ್ 7ಗಿಂತ ಮೊದಲೇ ಬ್ಯಾಟಿಂಗ್ ಅನ್ನ ಅವರಿಂದ ಮಾಡಿಸಬಹುದು. ಆ ಪವರ್ ಅವರಲ್ಲಿ ಇದೇ ಹೆಚ್ಚಿನ ನಂಬರ್ ಅವರಿಂದ ಬರುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಆದಷ್ಟು ಮಿಡಲ್ ಆರ್ಡರ್ನಲ್ಲಿ ನಂಬರ್ 5 ಅಥವಾ 6ನಲ್ಲಿ ರಿಂಕುರನ್ನು ಆಡಿಸಿದ್ರೆ ಬೆಸ್ಟ್ ಎಂದಿದ್ದಾರೆ. ಆಕ್ಚುಲಿ ಭಾರತ ಪರ ಟಿ20 ತಂಡದ ಪರ ದಿ ಬೆಸ್ಟ್ ಫಿನಿಷರ್ ಎನಿಸ್ಕೊಳ್ತಾ ಇದ್ರು ಕೂಡ ಇತ್ತೀಚಿನ ತಿಂಗಳುಗಳಲ್ಲಿ ರಿಂಕುಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಕ್ಕಿದ್ದೇ ಕಡಿಮೆ ಇದೆ. ಅದರಲ್ಲೂ ಕೂಡ ಶುಭ್ಮನ್ ಗಿಲ್ ಇದ್ದಾಗ ಬೆಂಚ್ ಕಾದಿದ್ದೇ ಹೆಚ್ಚು. ಯಾಕಂದ್ರೆ ಅವರು ಓಪನರ್ ಆಗ್ತಿದ್ದರಿಂದ ಮಿಡಲ್ ಆರ್ಡರ್ಗೆ ಸಂಜು ಸ್ಯಾಮ್ಸನ್ ಬರ್ತಾ ಇದ್ರು. ಹೀಗಾಗಿ ರಿಂಕುಗೆ ಅವಕಾಶ ಸಿಗ್ತಾ ಇರಲಿಲ್ಲ.
ಈಗ ಗಿಲ್ T20 ತಂಡದಿಂದ ಹೊರಬಿದ್ದ ಮೇಲೆ ಸಂಜು ಸ್ಯಾಮ್ಸನ್ ಓಪನರ್ ಆಗಿದ್ದಾರೆ. ಸೊ ರಿಂಕು ಮಿಡಲ್ ಆರ್ಡರ್ನಲ್ಲಿ ಚಾನ್ಸ್ ಸಿಕ್ಕಿದೆ. ಹಾರ್ದಿಕ್ ಪಾಂಡ್ಯ ಜೊತೆಗೆ ರಿಂಕು ಕೆಳ ಕ್ರಮಾಂಕದಲ್ಲಿ ಫಿನಿಷರ್ ಆಗಿ ಶೈನ್ ಆಗ್ತಿದ್ದಾರೆ. ಸೊ ಮುಂದಿನ ಪಂದ್ಯಗಳಲ್ಲೂ ಕೂಡ ಚಾನ್ಸ್ ಸಿಕ್ಕರೆ ಭಾರತಕ್ಕೆ ಮಿಡಲ್ ಆರ್ಡರ್ನಲ್ಲಿ ಒಬ್ಬ ಪವರ್ ಹಿಟ್ಟರ್ ಬ್ಯಾಟರ್ ಸಿಕ್ಕಂತಾಗುತ್ತೆ. ಇನ್ನು ಇದೆಲ್ಲದರ ನಡುವೆ ನೀವು ನಮ್ಮ ಚಾನಲ್ನಲ್ಲಿ ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ಹಾಗೆಯೇ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ನಮಸ್ಕಾರ.